ನಿನ್ನೆ ದಿನ ನಮ್ಮ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಅರಕೇರಿ ತಾಂಡದಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ಆಗಿ ಒಬ್ಬ ವ್ಯಕ್ತಿಯ ಕೊಲೆಯಾಗಿದೆ ಅನ್ನುವಂಥ ಒಂದು ಮಾಹಿತಿ ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹೋಗಿ ಸ್ಥಳ ಪರಿಶೀಲನೆಯನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಚಿನ್ ರಾಥೋಡ್ ಅನ್ನುವಂಥ ವ್ಯಕ್ತಿ ಈಗೇನು ಮೃತನ ತಮ್ಮ ಇದ್ದಾನೆ, ಆತನ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ. ಏನಂದರೆ ಈತನನ್ನು ಸತೀಶ ಸುಮಾರು 1.5 ವರ್ಷದ ಹಿಂದೆ ಇವರು ಮಾಡ್ತಾ ಇರುವಂಥ ಆರೋಪಿಯಾದಂತಹ ರಮೇಶ್ ಲಮಾನಿ ಅಂತ ಏನಿದೆ ಅವರ ಮಗಳನ್ನು ಮದುವೆ ಆಗ್ತೀನಿ ಅಂತಂತ ಹೇಳಿ ಮನೆಯಲ್ಲಿ ಹೇಳಿರ್ತಾನೆ. ಅದೇ ರೀತಿ ಮನೆಯವರು ಹೋಗಿ ಅವರ ಮನೆಗೆ ಹೆಣ್ಣು ಕೊಡೋದಕ್ಕೆ ಕೇಳಿರ್ತಾರಂತೆ. ಸೊ ಅವಾಗ ಅವರ ತಂದೆ ಈಗೇನು ಆರೋಪಿ ಅಂತ ಅವರು ಹೇಳ್ತಾ ಇದ್ದಾರೆ ರಮೇಶ್ ಲಮಾನಿ ಈತ ಮಗಳನ್ನು ಕೊಡೋದಕ್ಕೆ ಒಪ್ಪಿರಲ್ಲ. ಆ ಹಿನ್ನೆಲೆಯಲ್ಲಿ ಮನಸ್ತಾಪ ಆಗಿರುತ್ತೆ. ಮತ್ತು ಅದೇ ವಿಚಾರದಲ್ಲಿ ಅವರ ಮಗಳು ಬಾವಿಯಲ್ಲಿ ಬಿದ್ದು ಸುಸೈಡ್ ಮಾಡ್ಕೋತಾಳೆ ಅಂತಂತೇಳಿ ಕಂಪ್ಲೇಂಟಲ್ಲಿ ಹೇಳಿದ್ದಾರೆ. ಆ ಹುಡುಗಿ ಮೊನ್ನೆಗೆ ತೀರ್ಕೊಂಡು 1 ವರ್ಷ ಆಯಿತು. ಸೊ ಆ ಹಿನ್ನೆಲೆಯಲ್ಲಿ ನಿನ್ನೆ ಇವನೇನು ಈಗ ಮೃತನಾದಂತಹ ಸತೀಶ್ ರಾಥೋಡ್ ಏನಿದ್ದಾನೆ ಈತ ಅರಕೇರಿ ತಾಂಡದಿಂದ ತನ್ನ ವೆಹಿಕಲಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಆರೋಪಿತನ ಮನೆಯ ಹತ್ತಿರ ಆತನ ಕಾರ್ಗೆ ಅಡ್ಡಗಟ್ಟಿ ಗುಂಡನ್ನು ಹಾರಿಸಿ ಚಾಕುವಿನಿಂದ ತಿವಿದು ಕೊಲೆ ಮಾಡಿದ್ದಾರೆ ಅಂತಂತೇಳಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಆರೋಪಿತನನ್ನು ಪರಿಶೀಲಿಸಿದಾಗ ಕೂಡ ಆತನಿಗೂ ಕೂಡ ಬಾಡಿಯಲ್ಲಿ ಇಂಜುರಿ ಆಗಿದೆ, ಕಿವಿಗೆ ಇಂಜುರಿ ಆಗಿದೆ, ಸ್ಟ್ಯಾಬ್ ಇಂಜುರೀಸ್ ಇದೆ. ಆತನನ್ನು ಯಶೋಧರ ಹಾಸ್ಪಿಟಲ್ದಲ್ಲಿ ಈಗ ಅವನಿಗೆ ಸರಿಯಾದಂಥ ಚಿಕಿತ್ಸೆ ಆಗಿ ಆತನ ಕಂಡೀಷನ್ನು ಕೂಡ ಸ್ಟೇಬಲ್ ಆಗಿದೆ. ಸೊ ಫರ್ದರ್ ಹೇಳಿಕೆಗಳನ್ನು ನಾವು ದಾಖಲಿಸಿಕೊಳ್ಳೋದಿದೆ. ಸೊ ಎಲ್ಲ ಆಯಾಮಗಳಲ್ಲಿಯೂ ಕೂಡ ಇದರ ತನಿಖೆ ನಡೀತಾ ಇದೆ. ಸೊ ಅಲ್ಲಿ ಪಿಸ್ತೂಲು ಮತ್ತು ಚಾಕು ಅದು ದೊರಕಿದೆ ಸೀನ್ ಆಫ್ ಕ್ರೈಮಲ್ಲಿ. ಮೃತನ ಶವವನ್ನು ಈಗಾಗಲೇ ಪೋಸ್ಟ್ ಮಾರ್ಟಮ್ ಮಾಡಲಾಗಿ ಅವರ ವಾರಸುದಾರರಿಗೆ ಕೂಡ ಹಸ್ತಾಂತರಿಸಲಾಗಿದೆ. ಸೊ ಈಗೇನು ಆರೋಪಿತರಂತ ಕೊಟ್ಟಿದ್ದಾರೆ ಅವರು ಆಸ್ಪತ್ರೆಯಲ್ಲಿದ್ದಾರೆ. ಸೊ ಅವರನ್ನು ರಿಕವರಿ ಆದ ತಕ್ಷಣವೇ ಅವರ ಹೇಳಿಕೆಯನ್ನು ದಾಖಲು ಮಾಡಿ ಫರ್ದರ್ ತನಿಖೆಯನ್ನು ಮಾಡಲಾಗುವುದು. ಥ್ಯಾಂಕ್ ಯು.